ಬೆಂಗಳೂರಿಗೂ ಮುನ್ನ, ಮೈಸೂರಿಗೂ ಮುನ್ನ ಕನ್ನಡ ಇತಿಹಾಸ ಆರಂಭವಾದ ಒಂದು ಪವಿತ್ರ ಭೂಮಿ ಇತ್ತು. ಅದೇ ಬನವಾಸಿ, ಕರ್ನಾಟಕದ ಮೊದಲ ರಾಜಧಾನಿ. ಬನವಾಸಿ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಭಾರತದ ಅತ್ಯಂತ ಪ್ರಾಚೀನ ಪಟ್ಟಣಗಳಲ್ಲಿ ಒಂದು. ಹಿಂದೆ ಇದನ್ನು ಜಯಂತಿಪುರ ಎಂದು ಕರೆಯಲಾಗುತ್ತಿತ್ತು. ಕಾಡುಗಳು, ನದಿಗಳು, ಪರ್ವತಗಳಿಂದ ಸುತ್ತುವರಿದ ಈ ಸ್ಥಳ ಶಾಂತಿ ಮತ್ತು ಜ್ಞಾನಕ್ಕೆ ಹೆಸರಾಗಿತ್ತು. ಕ್ರಿಸ್ತಶಕ 4ನೇ ಶತಮಾನದಲ್ಲಿ ಮಯೂರ ಶರ್ಮ ಎಂಬ ಮಹಾನ್ ರಾಜನು ಕದಂಬ ವಂಶವನ್ನು ಸ್ಥಾಪಿಸಿದನು. ಬನವಾಸಿಯನ್ನು ರಾಜಧಾನಿಯಾಗಿಸಿಕೊಂಡ ಕದಂಬರು ಕನ್ನಡದ ಮೊದಲ ಸ್ವದೇಶಿ ರಾಜವಂಶವಾಗಿದ್ದರು. ಕನ್ನಡ ಭಾಷೆಗೆ ಗೌರವ ನೀಡಿದ ಮೊದಲ ರಾಜರು ಇವರೇ. ಆಡಳಿತ, ಶಾಸನಗಳು, ಸಂಸ್ಕೃತಿಯಲ್ಲಿ ಕನ್ನಡಕ್ಕೆ ಸ್ಥಾನ ನೀಡಿದರು. ಬನವಾಸಿ ಕೇವಲ ರಾಜಧಾನಿಯಲ್ಲ, ಅದು ಶಿಕ್ಷಣ ಮತ್ತು ಜ್ಞಾನ ಕೇಂದ್ರವೂ ಹೌದು. ಅನೇಕ ಪಂಡಿತರು, ಕವಿಗಳು, ವಿದ್ಯಾರ್ಥಿಗಳು ಇಲ್ಲಿ ಅಧ್ಯಯನಕ್ಕಾಗಿ ಆಗಮಿಸುತ್ತಿದ್ದರು. ಬನವಾಸಿಯ ಹೆಮ್ಮೆ ಎಂದರೆ ಪ್ರಾಚೀನ ಮಧುಕೇಶ್ವರ ದೇವಾಲಯ. ಕದಂಬರ ಕಾಲದಲ್ಲಿ ನಿರ್ಮಿತವಾದ ಈ ಶಿವಾಲಯ ಅದ್ಭುತ ಶಿಲ್ಪಕಲೆ ಮತ್ತು ಭಕ್ತಿಯ ಸಂಕೇತವಾಗಿದೆ. ಇಂದಿಗೂ ಇಲ್ಲಿ ನಡೆಯುವ ಕದಂಬೋತ್ಸವ ಬನವಾಸಿಯ ಸಾಂಸ್ಕೃತಿಕ ವೈಭವವನ್ನು ಸಾರುತ್ತದೆ. ಕಾಲ ಬದಲಾಗಿದೆ, ಆದರೆ ಬನವಾಸಿಯ ಆತ್ಮ ಇನ್ನೂ ಜೀವಂತವಾಗಿದೆ. ಪ್ರತಿಯೊಂದು ಕಲ್ಲು, ಮರ, ದಾರಿಯೂ ಇತಿಹಾಸವನ್ನು ಹೇಳುತ್ತದೆ. ಬನವಾಸಿ ಒಂದು ಊರಲ್ಲ, ಅದು ಕನ್ನಡ ಸಂಸ್ಕೃತಿಯ ತೊಟ್ಟಿಲು. ಜ್ಞಾನ, ಶಾಂತಿ ಮತ್ತು ಇತಿಹಾಸ ಒಂದಾದ ಪವಿತ್ರ ಭೂಮಿ. ಬನವಾಸಿ ನಮಗೆ ನಮ್ಮ ಬೇರುಗಳನ್ನು ನೆನಪಿಸುತ್ತದೆ.